ನವ ಕರ್ನಾಟಕ ರೈತ ಸಂಘದ ಒಂದು ಪ್ರಾರಂಭೋತ್ಸವದ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿರ್ತೇವೆ. ಈ ಗ್ರಾಮದ ಎಲ್ಲ ಸರ್ವಸ್ವ ಜನಗಳು ಎಲ್ಲ ಸೇರಿ ನಮಗೆ ಸಹಕಾರ ನೀಡಿದ್ರಿಂದ ನಿಮ್ಮ ಸದಸ್ಯತ್ವವನ್ನು ಪಡೆದು ಈಗ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಎಸ್ ರಘುನಾಥ್ ಜಿಲ್ಲಾಧ್ಯಕ್ಷರು ತುಮಕೂರು, ಜಿಲ್ಲಾ ಕಾರ್ಯಕಾರಿಣಿ ಅಧ್ಯಕ್ಷರು ರಾಮಣ್ಣ, ಸಂಘಟನಾ ಕಾರ್ಯದರ್ಶಿ ಮಯೂರ, ಶಿರಾ ತಾಲೂಕು ಅಧ್ಯಕ್ಷರಾದಂಥ ಖಲೀಲ್ ಸಾಹೇಬರು, ಆಮೇಲೆ ಶಿರಾ ಮುಖಂಡರು ಎಲ್ಲ ಹನುಮಂತಪ್ಪ, ಮಾರನಗೆರೆ ಗ್ರಾಮಸ್ಥರಾದಂಥ ಸದಸ್ಯ ಕರಿಯಪ್ಪ, ಗೋವಿಂದಪ್ಪ, ಪರಶುರಾಮ್, ಜಯರಾಮ್, ಶಂಕರಾನಂದ, ಹುಲಿಗೇಶ್, ಎಚ್ ನಾಗರಾಜು, ರವಿ, ಆನಂದ್ ಆಗಿರುತ್ತಾರೆ. ಇದು ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಮ್ಮ ಎಲ್ಲ ಸರ್ವಸ್ವವನ್ನು ತಿಳಿದು ತಾವು ಎಲ್ಲ ಒಂದು ಒಕ್ಕೂಟ ಮಾಡಿ ಮುಂದೆ ಇದನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರಿಗೂ ನಾವು ಬೇಡ್ಕೊಳ್ತೀವಿ. ಶಿರಾ ತಾಲೂಕು ಅಧ್ಯಕ್ಷರಾಗಿ ಇವರು ಇದನ್ನೆಲ್ಲ ಜವಾಬ್ದಾರಿ ತೊಗೊಂಡು ಹೋಗಬೇಕು ಅಂತ ನಾವು ಅವ್ರಿಗೆ ಜವಾಬ್ದಾರಿ ಕೊಟ್ಟಿರ್ತೀವಿ. ಮುಂದೆ ನಡೆಸ್ಕೊಂಡು ಹೋಗೋದು ನಿಮ್ಮೆಲ್ಲರ ಕರ್ತವ್ಯ. ಇದು ನಿಮ್ಮ ಸಂಘ. ಯಾವುದೇ ಒಂದು ಒಕ್ಕೂಟ ಅಂತ ಇದ್ದರೆ ಒಂದು ಧೈರ್ಯ ಇರುತ್ತೆ, ಯಾವುದಾದ್ರೂ ಒಂದು ಕೆಲಸ ಮಾಡ್ಕೋಬೋದು. ಒಬ್ಬಂಟಿಯಾಗಿ ಯಾರೂ ಏನೂ ಮಾಡೋಕ್ಕಾಗಲ್ಲ. ಈ ಒಂದು ಪರಿಸ್ಥಿತಿ ಒಳಗಡೆ ಒಗ್ಗಟ್ಟಿಗೆ ಮಾತ್ರ ಬೆಲೆ ಇದೆ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ಕೊಂಡು ಹೋದರೆ ಯಾರು ಯಾವುದು ನಡೆಸೋಕೆ ಹೋಗಲ್ಲ. ಈಗ ರಾಜ್ಯ ನೋಡಿದರೆ ಏನು ಪರಿಸ್ಥಿತಿ ಆಗೋಗಿದೆ. ಅದಕ್ಕೆ ನೀವೆಲ್ಲ ಒಗ್ಗಟ್ಟಾಗಿ ಒಂದೇ ಮನಸ್ಸಿನಿಂದ ಯಾವುದೇ ಕಾರ್ಯ ಬೇಕಾದರೂ ನಿಮ್ಮ ಜಮೀನು ಉಳಿಸ್ಕೋಬೋದು, ನಿಮ್ಮ ಇದನ್ನು ಮಾಡ್ಕೋಬೋದು, ನಿಮ್ಮ ಊರನ್ನು ಉಳಿಸ್ಕೋಬೋದು, ನಿಮ್ಮ ಒಂದು ಎಲ್ಲ ಒಳ್ಳೆತನೂ ಇದಾಗುತ್ತೆ ಅಂತ ನಾವು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಗ್ರಾಮಸ್ಥರಿಗೆ ನನ್ನ ವಂದನೆಗಳನ್ನು ಹೊಂದಿಸ್ತೇನೆ. ಈ ಗೀತ ಸಂಘದ ಪದಾಧಿಕಾರಿಗಳ ಆಯ್ಕೆಯನ್ನು ಅಂದ್ಕೊಂಡಿದ್ವಿ. ಹಾಗೆಯೇ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಜಗನ್ನವರು, ಹಾಗೆಯೇ ನಮ್ಮ ರಘುನಾಥು, ನಮ್ಮ ಖಲೀಲ್ ಸಾಹೇಬರು, ಎಲ್ಲ ಊರಿನ ಹಿರಿಯ ಮುಖಂಡರು ಎಲ್ಲ ಆಗಮಿಸಿದ್ದಾರೆ. ಇವರಿಗೆಲ್ಲ ಒಂದು ಸುತ್ತ ನಾನು ಮಾತನ್ನು ಇದು ಮಾಡ್ತೀನಿ. ನೋಡಿ, ಯಾವುದೇ ಒಂದು ಪ್ರತಿಯೊಂದು ಸಾಗುವಳಿ ಬಗ್ಗೆ ಆಗಲಿ, ಒಂದು ಪಂಚಾಯತಿಲಿ ಯಾವುದೇ ಕೆಲಸ ಆಗ್ತಿದ್ರು ನೀವೆಲ್ಲ ಒಗ್ಗಟ್ಟಾಗಿ ಒಗ್ಗಟ್ಟಾಗಿ ಹೋದ್ರೆ ಅದು ಇವತ್ತಾಗ ಕೆಲಸ, ನಾಳೆನ ಕೆಲಸ ಇವತ್ತೇ ಆಗುತ್ತೆ. ನೀವು ಒಬ್ಬೊಬ್ರು ಅವರು ನಮ್ಮ ಹೆಂಗಸರು ಅವ್ರಿಗೂ ನನಗಾಗಲ್ಲ, ಜಗಳ ಆಡ್ಕೊಂಡಿದ್ವಿ, ಅವ್ರಿಗೂ ನಿಮ್ಗೆ ಹೊಂದಾಣಿಕೆ ಇಲ್ಲ ಅಂತ ಹೇಳಿದ್ರೆ ಆ ಕೆಲಸ ಅಲ್ಲೇ ಇರುತ್ತೆ. ನೀವೆಷ್ಟು ಒಗ್ಗಟ್ಟಿನಿಂದ ನೀವು ಹೊಂದ್ಕೊಂಡು ಹೋಗ್ತೀರಾ ಅಷ್ಟು ಕೆಲಸ ಆಗುತ್ತೆ. ಹಾಗೆ ನೀವೇನೇ ಕುಂದು ಕೊಡ್ತಾ ಇದ್ರು ನೀವೆಲ್ಲ ಮನ್ಸು ಮಾಡಿದೆ, ನೀವೆಲ್ಲ ದೊಡ್ಡ ಮನ್ಸು ಮಾಡಿ ನೀವೆಲ್ಲ ಒಂದು ಹೊಂದಾಣಿಕೆ ಆಗಿ ಹೋದ್ರೆ ಯಾವ ಕೆಲಸಕ್ಕೆ ಅಡ್ಡಿಲ್ಲದಂತೆ ಕುಂದುಕೊತ್ನೆ ಇಲ್ಲದಂತೆ ಕೆಲಸ ಆಗ್ತವೆ. ಇದನ್ನ ಹೆಚ್ಚಿನದಾಗಿ ನೀವು ಇವತ್ತು ಏನು ಸಭೆ ಸೇರಿದ್ದೀರೋ ಇದೇ ಜನ ಒಗ್ಗಟ್ಟಾಗಿ ಕೆಲಸ ಮಾಡ್ತೀರಂತ ಹೇಳಿ ನಾನಾದ್ರೂ ಭಾವಿಸುತ್ತಾ ಈ ಎರಡು ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್. ಇವತ್ತಿನ ಕಾರ್ಯಕ್ರಮ ಏನಪ್ಪಾ ಅಂದ್ರೆ, ನವಕರ್ನಾಟಕ ರೈತ ಸಂಘ ತವರೇಕೆರೆ 2ನೇ ಬೋವಿ ಕಾಲೋನಿಯ ನಾನು ಈ ಸಂಘಕ್ಕೆ ಸೇರಬೇಕು, ಏನಕ್ಕೆ ಸೇರಬೇಕು, ಫಸ್ಟು ಇದರಿಂದ ಏನು ಅನುಕೂಲ ಆಗುತ್ತೆ. ನಾವು ಸುಮ್ಮನೆ ಸಂಘ ಅಂತ ಮಾಡ್ಕೊಂಡು ಹೋಗಿ ನಮ್ಮೆಟಿಗೆ ನಾವು ಮನೆಗೋ ಹೊಲ್ದಾಗೋ ಅಥವಾ ನಮ್ಮ ಕೆಲ್ಸಗಳ್ನೋ ಮಾಡ್ಕೊಂಡ್ರೆ ಅದಕ್ಕೆ ಬೆಲೆ ಇರಲ್ಲ. ಆ ಬೆಲೆ ಇಲ್ಲದ ಕೆಲಸ ಮಾಡೋದಕ್ಕಿಂತ ಸೇರ್ದಂಗಿರೋದೇ ನನ್ನ ಅಭಿಪ್ರಾಯ. ಆ ರೀತಿ ಇರೋಂಥ ಜನ ಸೇರದೇ ಇರೋದು ಭಾಳ ಒಳ್ಳೆಯದು. ಒಂದು ಕಷ್ಟಕ್ಕೆ ಯಾರಿಗಾದ್ರೂ ಒಬ್ಬ ರೈತನಿಗಾಗಲಿ ಒಂದು ಅನ್ಯಾಯ ಆಗ್ತಾಯಿದೆ, ನಾವು ಒಂದು ಊರು, ಈ ಊರಲ್ಲಿ ಯಾರಿಗೋ ಒಬ್ರಿಗೆ ಅನ್ಯಾಯ ಆಗ್ತಾಯಿತ್ತಪ್ಪ, ನಮ್ಗೆ ಅಚ್ಚನೂ ಗೊತ್ತಾಗುತ್ತೆ ಅದು ಅನ್ಯಾಯ ಅಂತ. ಅದನ್ನು ನಾವು ಖಂಡಿಸ್ತೀವಿ ಎಂಬಂಗಿದ್ರು ಮಾತ್ರ ಸಂಘ. ಆಮೇಲೆ ಇಲ್ಲಿ ಯಾವುದೋ ಒಂದು ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತಾಯಿದೆ, ಆ ಅನ್ಯಾಯನ ನಾನು ಖಂಡಿಸ್ತೀನಿ ಅಂತಂಬಂಗಿದ್ರು ಮಾತ್ರ ಸಂಘ ಇರಬೇಕು. ನಮ್ಮ ವೈಯಕ್ತಿಕಕ್ಕೆ ಸಂಘ ಅಲ್ಲ. ನಮ್ಮ ವೈಯಕ್ತಿಕಕ್ಕೆ ಈಗ ಅಕ್ಕಪಕ್ಕದ ಮನೆಯವರು ದ್ವೇಷ ಮಾಡ್ಕೊಂಡು ನಮ್ಮಿಬ್ಬರು ಒಯ್ದಾಟಕ್ಕೆ ಸಂಘ ಎಳಿಬಾರ್ದು. 10 ಜನ ನೋಡಿದ್ರೆ ಈಕೆ ತಪ್ಪು ಅಂದಾಗ ನಾನು ತಪ್ಪು ಅಂತಲೇ ಒಪ್ಪತ್ಕೋಬೇಕು, ನಮ್ಮ ಸಂಘದಲ್ಲಿದ್ದರೂ ಸಮೇತನ. ನನ್ನ ಸಂಘದಲ್ಲಿದ್ದೀನಿ, ಇದು ತಪ್ಪಲ್ಲ, ನಾನು ಮಾಡಿದ್ದೇ ಸರಿ ಅನ್ನೋ ರೀತಿ ಆದರೆ ಅಂಥವರು ಸಂಘಕ್ಕೆ ಸೇರೋದಕ್ಕಿಂತ ಸುಮ್ಮನಿರೋದು ಬೆಟ್ರು. ನಿಮ್ಮಿಂಟ 10 ಜನಕ್ಕೆ ಒಳ್ಳೇದಾಗುತ್ತೆ ಅಷ್ಟೇ. ಇದನ್ನು ನೀವು ನೆನಪಿನಲ್ಲಿಟ್ಕೊಂಡು ನಾವೇನೇ ಆಗಲಿ ನಮ್ಮ ಸ್ವಂತಹ ಸಮಸ್ಯೆಗಳನ್ನ ನಾವು ಈ ಸಂಘಕ್ಕೆ ಬಳಸ್ದಂಗೆ ನಾಲ್ವರಿಗೆ ನಾವು ಒಳ್ಳೇದು ಮಾಡ್ಕೊಂತೀವಿ, ನಮಗೂ ಒಳ್ಳೇದಾಗುತ್ತೆ. ನಮಗೂ ಮಕ್ಕಳು ಮರಿದ್ದಾರೆ. ನಾವು ಇವತ್ತು
ರೈತರು ಮಕ್ಕಳಾಗಿ ರೈತರ ಬಗ್ಗೆ ಹೇಳ್ಕೊಂಡು ನಾವು ರೈತರು ಅಂತಂದು ಓಡಾಡೋದಕ್ಕೆ ನಮ್ಮಲ್ಲಿ ನಾಚಿಕೆ ಏನಿಲ್ಲ. ನಾವು ರೈತರ ಮಕ್ಕಳೇ. ನಮ್ಮ ಅಪ್ಪ ಅಮ್ಮಗಳು, ನಮ್ಮ ತಾತ ಮುತ್ತಾತಗಳೆಲ್ಲನ ಮಡಿಕೆ ಹಿಡ್ಕೊಂಡು ಹೊಲಗೆ ಇದ್ದವರು, ಚಿಲ್ಕೆ ಹಿಡ್ಕೊಂಡು ಕೆಲಸ ಮಾಡಿದ್ದಾರೆ.